ಕ್ಯಾಟಗರಿ ಆಫ್ ಪೀಪಲ್ಗೆ ಅಡ್ವೈಸ್ ಕೊಡೋದಾದರೆ, ಬಿಫೋರ್ ವಿ ಗೆಟ್ ಇನ್ ಟು ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಆಫ್ ಸ್ಪೋರ್ಟ್ಸ್ ಇಂಜುರೀಸ್, ಆರ್ಥರೈಟೀಸ್ ಆ್ಯಂಡ್ ದೆನ್ ಸರ್ಜರೀಸ್, PRPs, ಈಗ 20s ಯಂಗ್ಸ್ಟರ್ಸ್ಗೆ, ಬಿಕಾಸ್ ಒಂದು ಹಳೆ ಮಾತಿದೆ, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಹೌ ಡು ವಿ ಪ್ರಿವೆಂಟಿವ್ಲಿ ಟೇಕ್ ಕೇರ್ ಆಫ್ ನಮ್ಮ ಬಾಡಿ, ಕೀಪಿಂಗ್ ದಿ ಆರ್ಥೋಪೆಡಿಕ್ ಲೆನ್ಸ್ ಲೈಕ್ ಜಾಯಿಂಟ್ಸು, ಮೂಳೆಗಳು, ಅದನ್ನು ನೆಟ್ಟಿಗಿಟ್ಕೋಬೇಕಂದ್ರೆ 20s ಏನೇನು ಮಾಡಬೇಕು ಡಾಕ್ಟ್ರೆ? ಈಗ ನಾವು ಹೇಗೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಮಾತಾಡಿದ್ವಿ, ಅದೇ ರೀತಿ ಇಟ್ ಅಪ್ಲೈಸ್ ಫಾರ್ ಎವ್ರಿಥಿಂಗ್. ಈಗ ನಾವು ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಅಂತಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅಂದರೆ ಈಗ ಏನಾಗುತ್ತೆ, ಹಳೆ ಕಾಲದಲ್ಲಿ ಏನಾಗ್ತಿತ್ತು, ಆವಾಗೊಂದು ಕ್ಯಾಟಗರಿ ಇತ್ತು ನಮ್ಮಲ್ಲಿ, ಔಟ್ಡೋರ್ಸ್ ಆಟ ಆಡಿ ಮಕ್ಕಳು, ಆಯಿತಾ, ಹೊರಗಡೆಗೆ ನಾವೆಲ್ಲ ವಿ ಯೂಸ್ ಟು ಪ್ಲೇ ಔಟ್ಸೈಡ್ ಆ್ಯಂಡ್ ದೆನ್, ಆಯಿತಾ, ದಟ್ ಯೂಸ್ ಟು ಬಿ ಎ ವೆರಿ ಹೆಲ್ಪ್ಫುಲ್ ಥಿಂಗ್, ಆಯಿತಾ. ಆವಾಗ ಅದಾದಮೇಲೆ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿರ್ತಾರೆ ಎಷ್ಟೋ ಜನ. ಈಗ ನಮ್ಮ ಅಪ್ಪ ತಾತನ ಕಾಲದಲ್ಲಿ ಮಾತಾಡಿದರೆ, ಒಂದು ಸಾರಿ ಅವರು ಕೆಲಸಕ್ಕೆ ಜಾಯಿನ್ ಆಗಿ 30 ವರ್ಷ 20 ವರ್ಷ 25 ವರ್ಷ ಆದಮೇಲೆ ಒಂದು ಸಲ ಕೆಲಸಕ್ಕೆ ಜಾಯಿನ್ ಆಗಿಬಿಟ್ರೆ ದೇ ಯೂಸ್ ಟು ಬಿಕಮ್ ಕಂಪ್ಲೀಟ್ಲಿ ಸೆಡೆಂಟ್ರಿ. ಅಂದರೆ ಆಯಿತಾ, ಏನು ಹೊರಗಡೆ ನಡೆಯೋದು ಒಂದು ಗತ್ತು ಗಾಂಭೀರ್ಯದಿಂದ ನಡಿಬೇಕು ಹೊರತು, ಆಯಿತಾ, ಹೋಗಿ ಎಲ್ಲ ಆಟೋಡೋದೆಲ್ಲ ಒಂಥರ ಅದೆಲ್ಲ ಚಿಕ್ಕ ಮಕ್ಕಳಿಗೆ ನಾವೆಲ್ಲ ಮಾಡೋವಂಥದ್ದಲ್ಲ ಅಂಥೇಳಿ. ಸೊ ಆ ಒಂದು ಕೈಂಡ್ ಆಫ್ ಮೆಂಟಾಲಿಟಿ ಇತ್ತು. ಈಗಲೂ ಕೂಡ ಕೆಲವೊಂದು ಕಡೆಗಿದೆ. ಈಗಲೂ ಕೂಡ ಎಷ್ಟೋ ಜನ ಆ ರೀತಿ, ಆಯಿತಾ, ಒಂದು ವಯಸ್ಸಿಗೆ ಬಂದ ಮೇಲೆ ಒಂಥರ ನಮ್ಗೆ ವಯಸ್ಸಾಗಿದೆ ಅನ್ನೋ ಥರ ಅನುಭವ ಇಟ್ಕೊಳ್ತಾರೆ. ಸೊ ಆವಾಗ ಏನಾಗುತ್ತೆ, ಅವ್ರಿಗೆ ಬಿಕಾಸ್ ಆ ಬಾಡಿಯಲ್ಲಿರುವಂಥ ಒಂದು ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗುತ್ತೆ, ಮಸಲ್ ಸ್ಟ್ರೆಂತ್ಗಳು ಅದೇ ರೀತಿ ಉಳ್ಕೊಳ್ಳಲ್ಲ. ಆಮೇಲೆ ಎಷ್ಟೋ ಆ ಒಂದು ಕ್ಯಾಟಗರಿಯ ಜನಗಳು ನಿಂತು ಕೆಲಸ ಮಾಡ್ತಾ ಇರ್ಬೋದು ಲೈಫ್ ಲಾಂಗು, ಅಥವಾ ಏನೋ ಒಂದು ಪೊಸಿಷನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ಬೋದು. ಆವಾಗ ಏನಾಗುತ್ತೆ, ಆ ಒಂದು ಅಕ್ಯುಮುಲೇಟೆಡ್ ಲಾಂಗ್ ಪೀರಿಯಡ್ ಆಫ್ ನಾಟ್ ಡೂಯಿಂಗ್ ಆ್ಯಕ್ಟಿವಿಟಿ, ಅಷ್ಟು ವರ್ಷಗಳಿಂದ ಆ್ಯಕ್ಟಿವಿಟಿ ಮಾಡಿಲ್ಲ ಅಂತ ಆದಾಗ ಅದು ನಿಮ್ಮ ಜಾಯಿಂಟ್ಸ್ ಓವರಾಲ್ ಹೆಲ್ತ್ ಮೇಲೆ ಅಷ್ಟೇ ಅಲ್ಲ, ಈಗ ಡಯಾಬಿಟೀಸು, ಹೈಪರ್ ಟೆನ್ಷನು ಅದೇ ಕಾರಣಕ್ಕೆ ಬರುತ್ತೆ ಅಂತಲೂ ಹೇಳ್ತೀವಿ. ಜೊತೆಗೆ ಈವನ್ ಜಾಯಿಂಟ್ಗಳದ್ದು ಪ್ರಾಬ್ಲಮ್ಸ್ಗಳು ಅದೇ ಕಾರಣಕ್ಕೆ ಸ್ಟಾರ್ಟ್ ಆಗುತ್ತವೆ. ಸೊ ಇಸ್ ಇಟ್ ದ ಸೇಮ್ ಥಿಯರಿ, ಇಫ್ ಯು ಡೋಂಟ್ ಯೂಸ್ ಇಟ್ ಯು ಲೂಸ್ ಇಟ್? ಅಬ್ಸಲ್ಯೂಟ್ಲಿ. ಈಗ ನಾವು ಏನು ಯೂಸೇ ಮಾಡಲ್ಲ ಜಾಯಿಂಟನ್ನು, ಆಯಿತಾ. ಈಗ ಒಂದು ಭುಜನ ಎಷ್ಟೋ ಜನ ಈ ಪಾಯಿಂಟಿಂದ ಹಿಂದಕ್ಕೆ ತೊಗೊಂಡೋಗಿರಲ್ಲ, ಆಯಿತಾ. ಈಗ ನೀವು ವರ್ಷಾನುಗಟ್ಟಲೆ ಹಿಂದಕ್ಕೆ ತೊಗೊಂಡೋಗಿಲ್ಲ ಅಂದಾಗ ಒಂದೇ ಸಲ ಏನೋ ಒಂದು ಎತ್ತಿ ಮೇಲೆ ಹೋಲ್ಡಾಲ್ ಮೇಲೆ ಇಡ್ತೀನಿ ಅಂತಂದರೆ ಆವಾಗ ನಿಮ್ಮ ಜಾಯಿಂಟ್ ಆವಾಗ ಇಟ್ ವಿಲ್ ನಾಟ್ ವರ್ಕ್, ಆಯಿತಾ. ಇಟ್ ವಿಲ್ ಬಿಕಮ್ ಸ್ಟಿಫ್ ಆಗಿರುತ್ತೆ, ಅಥವಾ ಅದು ಮೂಮೆಂಟ್ ಕಡಿಮೆ ಇರುತ್ತೆ, ಅದು ನಿಮಗೆ ಸಪೋರ್ಟ್ ಕೊಡೋದಿಲ್ಲ, ಅಥವಾ ವರ್ಸ್ಟ್ ಕೇಸ್ ಏನೋ ಒಂದು ಇಂಜುರಿನೂ ಮಾಡ್ಕೊಳ್ತೀರ. ಸೊ ಅದಕ್ಕೋಸ್ಕರ ಆ ಕ್ಯಾಟಗರಿಯ ಪೀಪಲ್ಗೂ ಐ ಟ್ರೈ ಟು ಬ್ರಿಂಗ್ ದೆಮ್ ಟು ದ ಮಿಡ್ ಲೈನ್. ಅವರು ಸ್ವಲ್ಪ ಮಟ್ಟಿಗೆ ಎಕ್ಸಸೈಸು ಇದು ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಕ್ಯಾಟಗರಿ ಏನಪ್ಪ ಅಂದರೆ, ನಾನು ಅನದರ್ ಎಕ್ಸ್ಟ್ರೀಮ್ ವಿಚ್ ಎಸ್ ಸಿ ವೈರ್ ಕೆಲವು ಜನಗಳು ದೇ ವಿಲ್ ಬಿ ಗೋಯಿಂಗ್ ಇನ್ ಟು ಲಾಟ್ ಆಫ್ ಆ್ಯಕ್ಟಿವಿಟೀಸ್ ವಿಚ್ ಇಸ್ ನಾಟ್ ರಾಂಗ್, ಆಯಿತಾ. ಈಗ ಬೆಂಗಳೂರು ಬಗ್ಗೆ ಮಾತಾಡಿದರೆ, ಬೆಂಗಳೂರಲ್ಲಿ ನನ್ನ ಕ್ಲಿನಿಕ್ಕಿಗೆ ಬರುವಂಥ ಜನಗಳಲ್ಲಿ ಅಟ್ಲೀಸ್ಟ್ ದೇರ್ ಆರ್ 100 ಡಿಫ್ರೆಂಟ್ ಟೈಪ್ ಆಫ್ ಆ್ಯಕ್ಟಿವಿಟೀಸ್ ಆರ್ ಮೋರ್ ದೇ ಹ್ಯಾವ್ ಬೀನ್ ಡೂಯಿಂಗ್. ಅಂದರೆ ಈಗ ಬೇರೆ ಬೇರೆ ಥರದ ಕ್ರೀಡೆಗಳಾಗಿರ್ಬೋದು, ಆಟಗಳಾಗಿರ್ಬೋದು, ಏನೇನೋ ಶುರು ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ, ಆಯಿತಾ. ದೇರ್ ಆರ್ ಲಾಟ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಮಾರ್ಷಲ್ ಆರ್ಟ್ಸ್ ಇರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕೌಟ್ಸ್ ಆಗಿರ್ಬೋದು. ಅಬ್ಸಲ್ಯೂಟ್ಲಿ ದೇರ್ ಇಸ್ ಎ ಹ್ಯೂಜ್ ಗ್ರೂಪ್ ಆಫ್ ಪೀಪಲ್ ಹೂ ಆರ್ ಗೋಯಿಂಗ್ ಟು ಆಲ್ ಸಾರ್ಟ್ಸ್ ಆಫ್ ಡಿಫ್ರೆಂಟ್ ವೇರಿಯೇಷನ್ಸ್. ಈಗ ಫಾರ್ ಎಕ್ಸಾಂಪಲ್ ಪಾರ್ಕೌರ್ ಅಂತ ಒಂದಿದೆ, ದಟ್ಸ್ ಲಿಟ್ರಲಿ ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗಿಗೆ ಹಾರುವಂಥದ್ದು, ಆಯಿತಾ. ಸಲ್ಮಾನ್ ಖಾನ್ ಹಾರ್ತಾನೆ, ಎಲ್ಲ ಮೂವಿಗಳಲ್ಲಿ ನೋಡ್ತಾರೆ, ಬಟ್ ಇಲ್ಲಿ ಆ್ಯಕ್ಚುಲಿ ಲಿಟ್ರಲಿ ಪೀಪಲ್ ಆರ್ ಡೂಯಿಂಗ್ ದಟ್. ಸೊ ಆ ರೀತಿದೆಲ್ಲ ತುಂಬ ಅಷ್ಟಿದೆ, ಬೇರೆ ಬೇರೆ ಥರದ ಆ್ಯಕ್ಟಿವಿಟೀಸ್. ಪಿಕಲ್ ಬಾಲ್ ನಾನು ಕೇಳಿರಲಿಲ್ಲ, ರೀಸೆಂಟಾಗಿ ಕೇಳಿದೆ. ವೆನ್ ಸಂಬಡಿ ಕೇಮ್ ದೆನ್ ಐ ಲುಕ್ಡ್ ಅಟ್, ಓಕೆ ಇದು ಒಂದಿದೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ನೂರಾರು ಥರದ ಆ್ಯಕ್ಟಿವಿಟೀಸ್ ಇದೆ. ಮಾರ್ಷಲ್ ಆರ್ಟ್ಸ್ ಇದೆ, ದೇರ್ ಆರ್ ವೇರಿಯಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಷಲ್ ಆರ್ಟ್ಸ್. MMA ಅಷ್ಟೇ ಅಲ್ಲ, ದೇರ್ ಆರ್ ಲಾಟ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ಸ್ ವಿಚ್ ಆರ್ ದೇರ್. ಇನ್ನೊಂದಿದೆ ನಿಯಾನ್ ಬ್ಯಾಡ್ಮಿಂಟನ್ ಅಂತ, ನೋಡಿದ್ದೀರಾ? ಹೌದು, ಫುಲ್ ಕತ್ಲೆ ಎಲ್ಲ ಲೈಟ್ ಆಫ್ ಆಗಿಬಿಡುತ್ತೆ, ಬರೀ ಇದು ಮಾತ್ರ ಕಾಣಿಸುತ್ತೆ ಅವಾಗ. ಸೊ ವಿತ್ ಆಲ್ ದ ಟ್ರೆಂಡ್ಸ್, ಕುಡ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಟು ರೀಡ್ ದೀಸ್ ಟ್ರೆಂಡ್ಸ್ ಆ್ಯಂಡ್ ಪ್ರೊಟೆಕ್ಟ್ ಯುವರ್ ಬಾಡಿ? ಸೊ ಇದು ಈ ರೀತಿದೆಲ್ಲ ಆ್ಯಕ್ಟಿವಿಟೀಸ್ ಮಾಡೋದು ಖಂಡಿತ ತಪ್ಪಲ್ಲ. ಯಾಕೆಂದರೆ ಇವತ್ತಿನ ಜನ್ರೇಷನ್ ದೇ ವಾಂಟ್ ಟು ಡೂ ದ ಥಿಂಗ್ಸ್. ಇದು ಒಂದು ವೆಲ್ಕಮ್ ಚೇಂಜ್ ಅಂತ ಹೇಳ್ಬೋದು. ಯಾಕೆಂದರೆ ಹಿಂದಿನ ಜನ್ರೇಷನ್ಗಳೇನು ಆ ಒಂದು ಆಫೀಸ್ಗೆ ಹೋಗಿ ಕುತ್ಕೊಂಡು ಬರೋವಂಥದ್ದು ಒಂದೇನಿತ್ತು, ಅದಕ್ಕೆ ಕಂಪೇರ್ ಮಾಡಿದರೆ ದಿಸ್ ಈಸ್ ಎ ವೆರಿ ಗುಡ್ ಕೈಂಡ್ ಆಫ್ ಪಾಸಿಟಿವ್ ಕೈಂಡ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲದಕ್ಕೂ ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ನೂ ಇರುತ್ತೆ ಅಲ್ವಾ. ಸೊ ಈಗ ಈ ರೀತಿಯ ಆ್ಯಕ್ಟಿವಿಟೀಸ್ ಮಾಡುವಾಗ ಎಷ್ಟೋ ಜನಕ್ಕೆ ಏನಾಗುತ್ತೆ, ಸಾಮಾನ್ಯವಾಗಿ ಆ್ಯಸ್ ಎ ಚೈಲ್ಡ್ ಆಡಿರ್ಬೋದು, ಬಟ್ ಈಗ ಒಂದು ನಮ್ಮಲ್ಲಿ ಈಗ ಏನಾಗಿದೆ, ಟ್ರೆಂಡ್ ಹೇಗಿದೆ, ಒಂದು 10ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಆಗೋ ಹೊತ್ತಿಗೆ ದೇ ವಿಲ್ ಬಿ ಲಿಟ್ರಲಿ ಸಿಟ್ಟಿಂಗ್ ಆ್ಯಂಡ್ ಸ್ಟಡಿಂಗ್,
ಆಯಿತಾ, ಫಾರ್ ಕಾಲೇಜು ಇದು ಅಂದ್ಕೊಂಡು ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಕೂತ್ಕೊಂಡು ಕಳೆದಿರ್ತಾರೆ ಆ ಟೈಮಿಗೆ. ಈಗ ಐ ಸಿ ಲಾಟ್ ಆಫ್ 11th 12th ಹುಡುಗರು ಹೂ ಆರ್ ಗಾಟ್ ಬ್ಯಾಕ್ ಪೇಯ್ನು, 108 ಇಶ್ಯೂಸ್ ಇಟ್ಕೊಂಡು ಬರ್ತಾರೆ. 11ನೇ ಕ್ಲಾಸ್. ಹೌದು, 11ನೇ ಕ್ಲಾಸ್ 12ನೇ ಕ್ಲಾಸ್. ಯಾಕೆಂದರೆ ದೇ ಆರ್ ಸಿಟ್ಟಿಂಗ್ ಆ್ಯಂಡ್ ಸ್ಟಡಿಂಗ್ ಫಾರ್ hours together, more than probably our software guys. So ಹೀಗಾಗಿ ಲಾಟ್ ಆಫ್ ದೆಮ್ ಗೆಟ್ ಬಿಕಮ್ ಸ್ಟಿಫ್ ಬೈ ದೆನ್. ಅದಾದ ನಂತರ ಮತ್ತೊಂದು 3-4 ವರ್ಷ ಅವ್ರದ್ದು ಇದರಲ್ಲಿ ಹೋಗಿರುತ್ತೆ, ಗ್ರ್ಯಾಜುಯೇಷನಲ್ಲಿ ಹೋಗಿರುತ್ತೆ. ಗ್ರ್ಯಾಜುಯೇಷನ್ ಆದಮೇಲೆ ಒಂದು 3-4 ವರ್ಷ ಕೆಲಸ ಹುಡುಕಿ ಬ್ಯುಸಿ ಆಗೋದ್ರಲ್ಲಿ, ಮದುವೆ ಇನ್ನೊಂದು ಮತ್ತೊಂದು, ಅದೆಲ್ಲ ಆಗಿ ಸೆಟ್ಲ್ ಆಗೋ ಹೊತ್ತಿಗೆ ಆವಾಗ ಒಂದು 27, 28, 30 ಹತ್ತಿರ ಬಂದಿರ್ತಾರೆ. ಆವಾಗ ಸಡನ್ನಾಗಿ ಅಯ್ಯೋ ನನ್ನ ಫ್ರೆಂಡ್ಸ್ ಮಾಡ್ತಾರೆ, ಐ ಹ್ಯಾವ್ ಟು ಗೋ ಆ್ಯಂಡ್ ಡೂ ದೀಸ್ ಥಿಂಗ್ಸ್, ನಥಿಂಗ್ ರಾಂಗ್ ವಿತ್ ದಟ್. ಸೊ ಆವಾಗ ಏನಾಗುತ್ತೆ, ವೆನ್ ದೇ ಸ್ಟಾರ್ಟ್ ದ ಆ್ಯಕ್ಟಿವಿಟೀಸ್, ಎಷ್ಟೋ ಸರಿ ಅದಕ್ಕೆ ಅವರ ಬಾಡೀಸ್ ವಿಲ್ ನಾಟ್ ಬಿ ರೆಡಿ, ಬಿಕಾಸ್ ಫಾರ್ ಆಲ್ಮೋಸ್ಟ್ 15 ವರ್ಷದಿಂದ ಆ ಲೆವೆಲಿಗೆ ಅವರು ಆಟ ಆಡಿರೋಲ್ಲ. ಆ್ಯಂಡ್ ದೇ ಎಕ್ಸ್ಪೆಕ್ಟ್ ದಟ್ ದೇರ್ ಬಾಡೀಸ್ ವಿಲ್ ಬಿಹೇವ್ ದ ಸೇಮ್ ವೇ ಆ್ಯಸ್ ಇಟ್ ಯೂಸ್ ಟು ಬಿಹೇವ್ ಸಮ್ 15 years ago. ಸೊ ಆವಾಗ ಏನಾಗುತ್ತೆ, ಅದು ಎಸ್ಪೆಷಲಿ ವಾರ್ಮ್ ಕೂಲ್ ಡೌನ್ ಪ್ರಾಪರಾಗಿ ಮಾಡ್ದಿಲ್ಲೇ ಆಫ್ಟರ್ ಎ ಲಾಂಗ್ ಗ್ಯಾಪ್ ವಾಪಸ್ ಸ್ಟಾರ್ಟ್ ಮಾಡಿದರೆ, ಅಥವಾ ಎವ್ರಿ ಡೇ ಆಟಾಡಿ ವೇರ್ ಬಾಡಿಗೆ ನಾವು ರಿಕವರಿ ಆಗೋದಕ್ಕೆ ಟೈಮ್ ಕೊಡಲಿಲ್ಲ ಅಂದರೆ, ಆವಾಗ ಏನಾಗುತ್ತೆ, ಆವಾಗ ಅದರಿಂದಾಗಿ ಇಂಜುರೀಸ್ ಆಗೋ ಚಾನ್ಸಸ್ ಹೈಯರ್ ಆಗುತ್ತೆ. ಸೊ ಆ ಇಂಜುರೀಸ್ ಏನಾಗುತ್ತೆ, ಎಷ್ಟೋ ಸರಿ ಸಮ್ಟೈಮ್ಸ್ ಪೀಪಲ್ ಮೇ ಹ್ಯಾವ್ ಬಿಗ್ ಇಂಜುರೀಸ್, ಸಮ್ಟೈಮ್ಸ್ ಚಿಕ್ಕ ಇಂಜುರೀಸ್ ಆಗಿರುತ್ತವೆ. ಅದನ್ನ ಅವರು ಅಂದರೆ ಇಗ್ನೋರ್ ಮಾಡಿಬಿಟ್ಟು ಮತ್ತೆ ಪುಷ್ ಮಾಡಿರ್ತಾರೆ. ಸೊ ಆವಾಗ ಏನಾಗುತ್ತೆ, ಆ ಜಾಯಿಂಟ್ಸ್ಗಳು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮಾತಾಡೋಕ್ಕೆ ಶುರು ಮಾಡ್ತವೆ. ಆ ಜಾಯಿಂಟ್ಸು ದೇ ವಿಲ್ ಸ್ಟಾರ್ಟ್ ಕಾಸಿಂಗ್ ಸಮ್ ಅಮೌಂಟ್ ಆಫ್ ಇರಿಟೇಷನು, ಪೇಯ್ನು, ಏನೋ ಒಂದು ಸ್ವಲ್ಪ ಕಾರ್ಟಿಲೇಜ್ ಇಂಜುರಿ ಎಲ್ಲೋ ಒಂದು ಕಡೆ ಆಗಿರುತ್ತೆ. ಕಾರ್ಟಿಲೇಜ್ ಅಂದರೆ ಸ್ಮೂತ್ ಲೈನಿಂಗ್ ಏನಿರುತ್ತೆ ಜಾಯಿಂಟ್ ಒಳಗಡೆಗೆ, ಅದು ಸ್ವಲ್ಪ ಒಂದು ಕಡೆಗೆ ಮಾತ್ರ ಇಂಜುರಿ ಆಗಿರುತ್ತೆ. ಆ ರೀತಿಯಾಗಿ ಸ್ಟಾರ್ಟ್ ಆಗಿದ್ದು ಕಡೆಗೆ ಒಂದು 50-55 ವರ್ಷ ಆಗೋ ಹೊತ್ತಿಗೆ ಇಟ್ ಮೇ ಬಿಕಮ್ ಎ ಪ್ರಾಪರ್ ಆರ್ಥ್ರೈಟಿಸ್. ಸೊ ಈ ರೀತಿಯ ಥಿಂಗ್ಸನ್ನು, ಅದಕ್ಕೆ ಎರಡು ಎಂಡ್ ಆಫ್ ದ ಸ್ಪೆಕ್ಟ್ರಮ್ಸ್ ಆರ್ ನಾಟ್ ಗ್ರೇಟ್. ಸೊ ಈ ಜನಗಳನ್ನು ಯಾರು ಹಿಂಗೆ ಕೂತ್ಕೊಂಡು ಕೆಲಸ ಮಾಡ್ತೀನಿ ಬೇರೇನು ಮಾಡಲ್ಲ ಅನ್ನೋರನ್ನ ಈ ಕಡೆ ಹೇಳ್ಕೊಂಬರ್ಬೇಕಾಗತ್ತೆ ಮಧ್ಯಕ್ಕೆ. ಈ ಜನಗಳನ್ನ ಹೂ ವಾಂಟ್ ಟು ಡೂ ಎವ್ರಿಥಿಂಗ್ ಎವ್ರಿ ಡೇ ವಿತೌಟ್ ಗಿವಿಂಗ್ ಗ್ಯಾಪ್ ಡೇಸ್ ಅನ್ನೋಂಥವ್ರನ್ನ ಸ್ವಲ್ಪ ಈ ಕಡೆ ಹೇಳ್ಕೊಂಬರ್ಬೇಕಾಗತ್ತೆ. ಸೊ ಎನಿ ಪರ್ಸನ್ ನ್ಯಾಚುರಲಿ ದೆ ನೀಡ್ ಸಮ್ ಅಮೌಂಟ್ ಆಫ್ ಯಾವುದೇ ರೀತಿ ಆ್ಯಕ್ಟಿವಿಟಿ ಆಗಿರ್ಬೋದು. ಈಗ ಎಲ್ಲರಿಗೂ ಹೋಗಿ ಆಯಿತಾ ನಾನು ಬ್ಯಾಡ್ಮಿಂಟನ್ನೇ ಆಡಿ ಅಂತಲೂ ಹೇಳೋದಿಲ್ಲ, ಎಲ್ಲರಿಗೂ ಹೋಗಿ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಅಂತಲೂ ಹೇಳೋದಿಲ್ಲ. ಬಟ್ ಎ ಮಿಕ್ಸ್ ಆಫ್ ಥಿಂಗ್ಸ್. ಈಗ ಒಂದು ವರ್ಕೌಟ್ ಅಥವಾ ಎಕ್ಸಸೈಸ್ ಅಂತ ಹೇಳಿದರೆ ಇಟ್ ಹ್ಯಾಸ್ ಟು ಬಿ ಎ ಮಿಕ್ಸ್ ಆಫ್ ಥಿಂಗ್ಸ್. ಈಗ ಬರೀ ನಾನು ವೆಯ್ಟ್ ಎತ್ತೀನಿ ಅಂದ್ರೂ ದಟ್ಸ್ ನಾಟ್ ಎ ರೈಟ್ ಥಿಂಗ್. ಬರೀ ನಾನು ಏರೋಬಿಕ್ಸ್ ಮಾಡಿ ಓಡ್ತೀನಿ ಅಂದ್ರೂ ದಟ್ಸ್ ನಾಟ್ ಎ ರೈಟ್ ಥಿಂಗ್. ಬರೀ ನಾನು ಯೋಗ ಮಾಡಿ ಸ್ಟ್ರೆಚಸ್ ಮಾಡ್ತೀನಿ ಅಂದ್ರೂ ಇಟ್ಸ್ ನಾಟ್ ಎ ರೈಟ್ ಥಿಂಗ್. ಆಲ್ ಆಫ್ ದೀಸ್ ಥಿಂಗ್ಸ್ ಸ್ವಲ್ಪ ಮಟ್ಟಿಗೆ ಎವ್ರಿ ಡೇ ಯು ಮೇ ನಾಟ್ ಗೆಟ್ ಟೈಮ್ ಟು ಡೂ ಎವ್ರಿಥಿಂಗ್. ಯಾರಿಗೂ ಅದು ಸಾಧ್ಯ ಆಗೋದಿಲ್ಲ. ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಹ್ಯಾವ್ ಬ್ಯುಸಿ ಲೈಫ್ಸ್ ಇರುತ್ತೆ. ಯು ಕ್ಯಾನ್ ಡೂ ಜಸ್ಟ್ ದೀಸ್ ಥಿಂಗ್ಸ್. ಅಟ್ಲೀಸ್ಟ್ ವಾರದಲ್ಲಿ ಒಂದಿನ ಇದು, ಆ ರೀತಿ ಒಂದು 3-4 ದಿನ ವೀಕಲ್ಲಿ, ಬಾಕಿ ದಿನ ಎಂಜಾಯ್ ಮಾಡಿ, ಪರವಾಗಿಲ್ಲ. 4 ದಿನ 3 ಅಥವಾ 4 ದಿನ ಇಫ್ ಯು ಡೂ ಸ್ಪೆಸಿಫಿಕ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಮಾಡಿದರೆ, ಆವಾಗ ಈವನ್ ಇಫ್ ಇಟ್ ಈಸ್ ಫಾರ್ ಹಾಫ್ ಆನ್ ಅವರ್ ಸಮಥಿಂಗ್, ಆವಾಗ ಬಾಡಿ ವಿಲ್ ಬಿ ಇನ್ ಎ ಬೆಟರ್ ಕಂಡೀಷನ್. ಲಾಂಗ್ ಟರ್ಮಲ್ಲಿ ನಿಮಗೆ ಆ್ಯಕ್ಚುಲಿ ಈ ಥರ ಪ್ರಾಬ್ಲಮ್ಸ್ಗಳಾಗೋದನ್ನು you can save yourselves.